ಒಂದು ಹಳ್ಳಿಯಲ್ಲಿ ಭಯದ ವಾತಾವರಣ. ಆ ಊರಲ್ಲಿ ರಾತ್ರಿಯಾದ್ರೆ ಯಾರೂ ಮನೆ ಬಿಟ್ಟ ಆಚೆ ಹೋಗ್ತಾ ಇರ್ಲಿಲ್ಲ. ಯಾರೂ ಇವತ್ತು ರಾತ್ರಿ ಕಾಡಿನ ಕಡೆ ಹೋಗಬೇಡಿ. ಆ ಕಾಡಿನಲ್ಲಿ ಏನೋ ದುಷ್ಟಶಕ್ತಿ ಇದೆ. ನಿಜವಾಗಿಯೂ ಅದನ್ನು ನೋಡಿದ್ದೀರಾ? ಹೌದು, ಬಿಳಿ ಸೀರೆ, ಉದ್ದ ಕೂದಲು, ಕೆಂಪು ಕಣ್ಣುಗಳು. ನನ್ನನ್ನೇ ಬೆನ್ನಟ್ಟಿ ಬಂದಿತ್ತು. ಹೇಗೋ ಓಡಿ ಬದುಕುಳಿದೆ. ನನ್ನ ತಮ್ಮ ಕಟ್ಟಿಗೆ ತಲ್ಲು ಹೋಗಿದ್ದ. ಇವತ್ತಿಗೂ ವಾಪಸ್ ಬಂದಿಲ್ಲ. ಅವನ್ ತುಂಡು ಹಾಕಿರೋ ಬಟ್ಟೆ ಮಾತ್ರ ಸಿಕ್ತು. ನೆನ್ನೆ ರಾತ್ರಿ ಕಾಡಿನಿಂದ ಯಾರೋ ಹೆಂಗಸು ಅಳುವ ಹಾಗೆ ನಗುವ ಹಾಗೆ ಶಬ್ದ ಕೇಳಿಸಿತು. ಎಲ್ಲರೂ ಭಯದಿಂದ ಒಬ್ರನ್ನೊಬ್ರು ನೋಡುತ್ತಾರೆ. ಕಿರಣ್ ಅಲ್ಲಿಗೆ ಬಂದು ಕೇಳ್ತಾನೆ, ಏನಿದು? ಎಲ್ಲರೂ ಯಾಕೆ ಹೆದರಿದ್ದೀರಿ? ಕಾಡಿನ ಪಿಶಾಚಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ದೆವ್ವಗಳೆಲ್ಲ ಕಥೆಗಳಲ್ಲಿ ಮಾತ್ರ ಇರುತ್ತವೆ. ನಿಜವಾಗಿದ್ದರೆ ನಾನು ಇವತ್ತೇ ಹೋಗಿ ನೋಡುತ್ತೇನೆ. ಮಗನೇ, ಅದು ರೂಪ ಬದಲಾಯಿಸುತ್ತದೆ, ಎಚ್ಚರ. ಪರವಾಗಿಲ್ಲ, ನಾನು ಸತ್ಯ ತಿಳಿದುಕೊಂಡೇ ಬರುತ್ತೇನೆ. ಮಧ್ಯರಾತ್ರಿಯ ಕಾಡು. ರಾತ್ರಿ 12 ಗಂಟೆ. ಅವನು ದೀಪ ಹಿಡಿದು ಕಾಡಿನೊಳಗೆ ಹೋಗುತ್ತಾನೆ. ತಂಪಾದ ಗಾಳಿ ಬೀಸುತ್ತದೆ. ವಿಚಿತ್ರ ವಾಸನೆ ಬರುತ್ತದೆ. ಇವತ್ತು ಏನಾದ್ರೂ ಆಗ್ಲಿ, ಅದೇನು ಅಂತ ನೋಡೇ ಬಿಡ್ತೀನಿ. ಸತ್ಯ ಏನು ಅಂತ ಇವತ್ತೇ ಗೊತ್ತಾಗಲಿ. ಉಳಿಸಿ, ಯಾರಾದ್ರೂ ನನ್ನನ್ನು ಉಳಿಸಿ. ಇದೆಲ್ಲ ನನ್ನ ಮನಸ್ಸಿನ ಭ್ರಮೆ ಇರಬಹುದು. ಯಾರಾದ್ರೂ ನನ್ನ ಕಾಪಾಡಿ. ಕಿರಣ್ ಮುಂದೆ ಹೋಗ್ತಾನೆ. ಬಿಳಿ ಸೀರೆ ತೊಟ್ಟ ಮಹಿಳೆ ಕಾಣಿಸುತ್ತಾಳೆ. ಅಣ್ಣ, ನಾನು ದಾರಿ ತಪ್ಪಿದ್ದೇನೆ. ದಯವಿಟ್ಟು ನನ್ನನ್ನು ಹಳ್ಳಿಗೆ ಕರೆದೊಯ್ಯಿ. ಸರಿ, ನನ್ನ ಹಿಂದೆ ಬನ್ನಿ. ಹಾಗೆ ಸ್ವಲ್ಪ ದೂರ ನಡೆದ ನಂತರ ಕಿರಣ್ ಏನೋ ಒಂದು ಯೋಚನೆ ಆಗತ್ತೆ. ಇವರ ಹೆಜ್ಜೆಯ ಶಬ್ದ ಯಾಕೋ ವಿಚಿತ್ರವಾಗಿದೆ. ಅವನು ನಿಧಾನವಾಗಿ ಹಿಂದೆ ತಿರುಗಿ ನೋಡುತ್ತಾನೆ. ಅವನಿಗೆ ಆಘಾತವಾಗುತ್ತದೆ. ಮಹಿಳೆಯ ಪಾದಗಳು ಹಿಮ್ಮುಖವಾಗಿರುತ್ತವೆ. ನೀನು ಯಾರು? ನೀನು ನನ್ನ ಬಲೆಗೆ ಬಿದ್ದೆ. ಇನ್ನು ನಿನ್ನ ಕಥೆ ಮುಗಿತು. ಪಿಶಾಚಿ ಕಿರಣನ ಕಡೆ ದಾಳಿ ಮಾಡುತ್ತದೆ. ಕಿರಣ್ ಕಣ್ಣು ಮುಚ್ಚಿ ಧೈರ್ಯದಿಂದ ಹೇಳುತ್ತಾನೆ, ಓಂ ದುಂ ದುರ್ಗಾದೇವಿ ನಮಃ. ಓಂ ದುಂ ದುರ್ಗಾದೇವಿ ನಮಃ. ಮಂತ್ರ ಹೇಳಲು ಆರಂಭವಾಗುತ್ತದೆ. ಪಿಶಾಚಿ ನೋವಿನಿಂದ ಕಿರುಚುತ್ತದೆ. ಇಲ್ಲ, ಈ ಮಂತ್ರದ ಶಕ್ತಿಯನ್ನು ನಾನು ಸಹಿಸಲಾರೆ. ಕೆಲವೇ ಕ್ಷಣಗಳಲ್ಲಿ ಅದು ಹೊಗೆಯಾಗಿ ಮಾಯವಾಗುತ್ತದೆ. ಬೆಳಗ್ಗೆ ಕಿರಣ್ ಹಳ್ಳಿಗೆ ಹಿಂದಿರುಗುತ್ತಾನೆ. ಮಗನೇ, ನೀನು ಬದುಕಿ ಬಂದೆಯಾ? ಧೈರ್ಯ ಇರಬೇಕು, ಆದರೆ ಅಪಾಯವನ್ನು ಎಂದಿಗೂ ತಮಾಷೆಯಾಗಿ ತೆಗೆದುಕೊಳ್ಳಬಾರದು. ಧೈರ್ಯದ ಜೊತೆಗೆ ವಿವೇಕವೂ ಇರಬೇಕು. ಸಂಕಷ್ಟದ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಭಕ್ತಿ ಮನಸ್ಸಿಗೆ ಶಕ್ತಿ ನೀಡುತ್ತವೆ.